ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಸ್, ಇವತ್ತಿನ ದಿನ ನಾನು ವಿತ್ ಗ್ರೇಟ್ ಪಾಸಿಟಿವ್ ಎನರ್ಜಿ ಐ ಸ್ಟಾರ್ಟೆಡ್ ಮೈ ಡೇ ಅಟ್ 5:30. ಸೊ ಹೊರಗಡೆ ಬಂದು ನೋಡಿದಾಗ ಜನ ಯಾರೂ ಇರಲಿಲ್ಲ ಆ್ಯಂಡ್ ಸೂರ್ಯ ಕೂಡ ಇನ್ನೂ ಬಂದಿಲ್ಲ. ಅವಾಗ ಅನಿಸಿದ್ದು ಆ್ಯಸ್ ಯೂಶುವಲ್ ಐ ಸ್ಟಾರ್ಟೆಡ್ ಮೈ ಡೇ ಬೈ ಡ್ರಿಂಕಿಂಗ್ ಚಿಯಾ ವಾಟರ್. ಸೊ ಚಿಯಾ ನೀರನ್ನು ಕುಡಿತಾ ನನ್ನ ದಿನನ ಸ್ಟಾರ್ಟ್ ಮಾಡಿದೆ ಇನ್ ದಿಸ್ ಪೊಸಿಷನ್. ಈ ಪೊಸಿಷನ್ನ ನಾವು ಡೀಪ್ ಸ್ಕ್ವಾಡ್ ಅಂತಲೂ ಹೇಳ್ತಾರೆ ಅಥವಾ ಮಲಾಸನ ಅಂತಲೂ ಹೇಳ್ತಾರೆ ಯೋಗದಲ್ಲಿ. ಈ ಪೊಸಿಷನ್ ಕುತ್ಕೊಂಡು ನೀರು ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಅಥವಾ ದೇಹದ ಅಂಗಗಳಿಗೆ ನೀರು ಸುಲಭವಾಗಿ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಾನು ಈ ಒಂದು ಪೊಸಿಷನಲ್ಲಿ ನೀರನ್ನ ಕುಡಿತೀನಿ ದಿನಾಗಲೂ. ಹೊಸ ಬೆಳಕು ಹರಿಡಿದೆ ಭೂಮಿಯ ಮೇಲೆ, ಇರುವನಿಯಲ್ಲಿ ಅಡುತ್ತಿದೆ ಕಿರಣ, ಚಿಳಿಪಿಳಿ ಧ್ವನಿಯಲ್ಲಿ ಹೃದಯ. ಎಸ್, ಒಂದು 20 ನಿಮಿಷ ಯೋಗ ಎಲ್ಲ ಆದಮೇಲೆ ನಾನು ಒಂದು 15 ನಿಮಿಷ ಧ್ಯಾನನ ಸ್ಟಾರ್ಟ್ ಮಾಡಿಕೊಂಡೆ. ಧ್ಯಾನ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಸೊ ಇವತ್ತು ನಾನು ಉಟ್ಕೋತಿರೋ ಸೀರೆ ಇದು. ಈ ಸೀರೆ ನನಗೆ ತುಂಬ ಸ್ಪೆಷಲ್ ಬಿಕಾಸ್ ನಾನು ಇದನ್ನು ತಗೊಳ್ಬೇಕಾದ್ರೆ ನಾನು ಮುಂದೆ ಲೆಕ್ಚರರ್ ಆದಾಗ ಈ ಸೀರೆ ಹಾಕೋಬೇಕು ಅಂತ ತಗೊಂಡಿದ್ದು. ಸೊ ಐ ಹ್ಯಾಡ್ ದಟ್ ಕಾನ್ಫಿಡೆಂಟ್ ಬಿಫೋರ್. ಮೊದಲೇ ನನಗೆ ಕಾನ್ಫಿಡೆಂಟ್ ಇತ್ತು ನಾನು ಲೆಕ್ಚರರ್ ಆಗ್ತೀನಿ ಅಥವಾ ಟೀಚಿಂಗ್ ಫೀಲ್ಡಿಗೆ ಬರ್ತೀನಿ ಅಂತ. ಸೊ ದ್ಯಾಟ್ ಕಾನ್ಫಿಡೆಂಟ್ ಐ ವಿಶ್ ಎವ್ರಿ ಒನ್ ಶುಡ್ ಹ್ಯಾವ್ ಅನ್. ನಂತರ ದೇವ್ರ ಪೂಜೆ ಮಾಡೋದಕ್ಕೆ ಹೂಗಳು ಬೇಕಿತ್ತು. ಸೊ ಮನೇಲಿ ಬಿಟ್ಟಿರೋ ಹೂಗಳನ್ನ ಕಿತ್ಕೊಂಡು ಅವತ್ತಿನ ದಿನ ನಾನು ಈ ವಿಡಿಯೋ ಮಾಡಿದ ದಿನ ಆಷಾಢ ಶುಕ್ರವಾರ ಆಗಿತ್ತು. ಸೊ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲೇ ಬಿಟ್ಟಿರೋ ಹೂಗಳನ್ನ ಕಿತ್ಕೊಂಡು ಹೋಗಿ ದೇವರ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ದೇವರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವರಿಗೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ದೇವರ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಅದರ ಜೊತೆಗೆ ಹೊಸ್ಲನ್ನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೋದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಮಾಡ್ತಾ ಇದ್ದೀನಿ. ದೇವರಿಗೆ ಪೂಜೆ ಮಾಡ್ತಾ ನನ್ನ ಸುತ್ತ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರಲಿ, ನಾನಿವತ್ತು ಮಾಡೋ ಪಾಠ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗಲಿ ಮತ್ತು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ದೇವರು ಹರಿಸಲಿ ಅಂತ ಕೇಳ್ಕೊತಾ ಪೂಜೆನ ಮುಗಿಸ್ದೆ. ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನನ್ನ ಅತ್ತೆ ತಿಂಡಿ ಪ್ರಿಪೇರ್ ಮಾಡಿದರು. ಸೊ ಇವತ್ತಿನ ತಿಂಡಿ ಇಡ್ಲಿ ಮತ್ತು ತರಕಾರಿ ಗೊಜ್ಜಾಗಿತ್ತು. ಸೊ ಬೇಗ ಬೇಗ ತಿಂಡಿ ಮುಗಿಸಿ ಮುಂದೆ ರೆಡಿ ಅದಕ್ಕೆ ಹೊರಟೆ. ಈ ವಾಚ್ ಇದೆಯಲ್ಲ, ಇದು ತುಂಬ ಸ್ಪೆಷಲ್ ಬಿಕಾಸ್ ನನ್ನ ಹಸ್ಬೆಂಡ್ ನಾವು ಮದುವೆ ಆಗಿ ನನ್ನ ಫಸ್ಟ್ ಬರ್ಡೇಲಿ ನನ್ನ ಗಿಫ್ಟ್ ಕೊಟ್ಟಿದ್ದು. ಸೊ ಮೋಸ್ಟ್ ಆಫ್ ದಿ ಟೈಮ್ ನಾನು ಇದೇ ವಾಚಲ್ಲಿ ಇರ್ತೀನಿ ಯಾವಾಗಲೂ. ನಾವು ರೆಡಿ ಟು ಗೋ ಟು ದ ಕಾಲೇಜ್. ಎಸ್, ರೆಡಿಯಾಗಿ ಬ್ಯಾಗ್ ತಗೊಂಡು ಕಾಲೇಜಿಗೆ ಹೊರಟೆ. ಹಾಯ್ ಮ್ಯಾಮ್. ಆವತ್ತಿನ ದಿನ ಕಂಟಿನ್ಯೂಸ್ ಕ್ಲಾಸಸ್ ಮತ್ತು ಲ್ಯಾಬ್ ಮತ್ತು ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋದು ಎಲ್ಲ ಇತ್ತು. ಸೊ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಾನು ಫಸ್ಟ್ ಕೆಲಸ ಮಾಡೋದೇನೆ ಸೀರೆ ಎಲ್ಲ ಮತ್ತು ಮಡಚಿ ಅದನ್ನ ಪ್ಲೇಸಸ್ಗೆ ಇಡೋದು. ನಂತರ ಫೇಸ್ ವಾಶ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗೋದು.
ಫೇಸ್ ವಾಶ್ ಎಲ್ಲ ಆದಮೇಲೆ ನಾನು ಯೂಶುವಲಿ ಕ್ಲಾತ್ ಯೂಸ್ ಮಾಡಿ ಅಥವಾ ಟಿಶ್ಯೂ ಯೂಸ್ ಮಾಡಿ ಫೇಸ್‌ನ ಡ್ರೈ ಮಾಡಲ್ಲ. ಅದು ಹಾಗೇ ಇರಲಿ ಅಂತ ಬಿಟ್ಬಿಡ್ತೀನಿ. ಸೊ ಎಲ್ಲರೂ ಹೇಳ್ತಾರೆ ಯೂಶುವಲಿ ಫೇಸನ್ನ ಡ್ರೈ ಅದಾಗದೇ ಆಗಬೇಕು ವಾಟರ್ ಆವಾಗ ಹೆಲ್ದಿ ಆಗಿರುತ್ತೆ ಫೇಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಎನರ್ಜಿ ಎಲ್ಲ ನಂದು ಡೌನ್ ಆಗಿಬಿಟ್ಟಿರುತ್ತೆ. ಸೊ ಇನ್ ಆರ್ಡರ್ ಟು ಕಮ್ ಬ್ಯಾಕ್ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಚಿಟ್-ಚಾಟ್ ಜೊತೆಗೆ ನೆಕ್ಸ್ಟ್ ಏನಾದರೂ ನಾನು ವ್ಲಾಗ್ಸಲ್ಲಿ ಆ್ಯಡ್ ಮಾಡಬೇಕೇನಾದ್ರು ಪಾಯಿಂಟ್ಸು ಅಥವಾ ಯಾವ ಥರ ಎಡಿಟ್ಸ್ ಮಾಡಬೇಕು ಬಿಕಾಸ್ ಐ ಆಮ್ ದ ಪ್ರೊಸೆಸ್ ಆಫ್ ಲರ್ನಿಂಗ್. ಸೊ ಎಡಿಟ್ಸ್ ಎಲ್ಲ ಇವಾಗ ಕಲಿತಾ ಇದ್ದೀನಿ ಆ್ಯಂಡ್ ಯಾವ್ದಾದ್ರು ಪಾಯಿಂಟ್ಸ್ ಆ್ಯಡ್ ಮಾಡಬೇಕಾ ಇನ್ಫಾರ್ಮೇಟಿವ್ ವೀಡಿಯೋನ ಆ ಥರದ್ದೆಲ್ಲ ಬರ್ಕೋತಾ ಆಷಾಢ ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗೋದಕ್ಕೆ ಸಿಂಪಲ್ ಆಗಿರೋ ಸೀರೆ ಉಟ್ಕೊಂಡು ರೆಡಿಯಾಗಿ ಹೊರಟೆ. ಅಲ್ಲಿ ನಿಂಬೆಹಣ್ಣಿನ ಆರತಿನ ದೇವರಿಗೆ ಮಾಡಿ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮನ ಕೊಟ್ಟರೆ ತುಂಬ ಒಳ್ಳೇದಂತ ಹೇಳಿದರು ಅತ್ತೆ. ಹಾಗಾಗಿ ಇಬ್ಬರು ಹೋಗಿದ್ದು ವಾಪಸ್ ಬಂದ್ವಿ. ನೆಕ್ಸ್ಟ್ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್ಸ್‌ನ ಮಾಡೋದಕ್ಕೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ. ನೋಡಿದ್ರೆ ದೇವಸ್ಥಾನ ಇಟ್ಕೊಂಡು ಕುಂಕುಮ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇಟ್ ಈಸ್ ನಾಟ್ ಅ ಪ್ಯೂರ್ ಕುಂಕುಮ ಅಂತ. ಇದು ಕೆಮಿಕಲ್ಸ್ ಇದ್ದಿದ್ದರಿಂದ ಎಷ್ಟೇ ತೊಳೆದ್ರೂ ಹೋಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ಈ ಥರ ಏನಾದರೂ ನಿಮಗಾದರೆ ಆಯಿಲ್‌ನ ಹಾಕಿ ಅದನ್ನು ಚೆನ್ನಾಗಿ ರಬ್ ಮಾಡಿದ್ರೆ ಅವಾಗ ಈಸಿಯಾಗಿ ಹೋಗುತ್ತೆ. ನೆಕ್ಸ್ಟ್ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ ಸೀರಮ್‌ನ ಹಾಕೊಳಕ್ಕೆ ಹೋದೆ. ಆದರೆ ಸೀರಮ್ ಖಾಲಿಯಾಗಿತ್ತು. ಇನ್ನೂ 15 ಡೇಸು ಆಗಿರಲಿಲ್ಲ ತೊಗೊಂಡು ಆಲ್ರೆಡಿ ಖಾಲಿಯಾಗಿತ್ತು. ಸೊ ಐ ಫೆಲ್ಟ್ ಇಟ್ಸ್ ನಾಟ್ ವರ್ತ್ ಇಟ್ ಅಂತ. ನೆಕ್ಸ್ಟ್ ಆಲೋವೆರಾ ಜೆಲ್‌ನೇ ಕಣ್ಣ ಹತ್ರ ಮಸಾಜ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಆಲೋವೆರಾ ಜೆಲ್‌ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್‌ನ ಮುಗಿಸಿದೆ. ಬಟ್ ಫೈನಲಿ ವಿಚ್ ಇಸ್ ಮೈ ಫೇವ್ರೇಟ್ ಅಂತಂದರೆ ವಿಶ್ ಕೇರ್‌ದು ಲಿಪ್ ಬಾಮ್ ಇದೆ. ದಟ್ ಇಸ್ ಮೈ ಫೇವ್ರೇಟ್ ಪಾರ್ಟ್ ಬಿಕಾಸ್ ಐ ಹ್ಯಾವ್ ಅ ಪಿಗ್ಮೆಂಟೆಡ್ ಲಿಪ್. ಅದಕ್ಕೆ ನಾನು ಹ್ಯಾವ್ ಬೀನ್ ಯೂಸಿಂಗ್ ದಿಸ್. ಇದು ನಾನು 3ನೇದು ಅನ್ಸುತ್ತೆ ಹಾಕ್ತಾ ಇರೋದು. ನೆಕ್ಸ್ಟ್ ಹೇರ್ ಕೇರ್‌ಗೆ ರೋಸ್‌ಮೆರಿ ವಾಟರ್‌ನ ಹೇರ್‌ಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನಂದು ಹೇರ್ ಆ್ಯಂಡ್ ಸ್ಕಿನ್ ಕೇರ್‌ನ ಮುಗಿಸ್ದೆ. ಫೈನಲಿ ಕೂದಲನ್ನ ಯಾವಾಗಲೂ ನಾನು ಅವಾಗ ಲೂಸ್ ಬಿಟ್ಟು ಮಲ್ಕೋತಾ ಇದ್ದೆ ವಿಚ್ ಇಸ್ ರಿಯಲಿ ಬ್ಯಾಡ್ ಬಿಕಾಸ್ ಸ್ಪ್ಲಿಟ್ ಎಂಡ್ಸ್ ಆಗೋದಕ್ಕೆಲ್ಲ ಅದೇ ಕಾರಣ ಅಂತ ಗೊತ್ತಾಯಿತು. ಸೊ ಯಾವಾಗಲೂ ಮಲ್ಕೋಬೇಕಾದ್ರೆ ಕೂದಲನ್ನ ಎಳೆದ್ಬಿಟ್ಟೇ ಮಲ್ಕೋಬೇಕು ಅಂತ ಇವಾಗ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಇತ್ತೀಚೆಗೆ ಈ ಥರ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಲೈಕ್ ನಾನು ಮಾಡ್ತಾ ಇದ್ದೀನ ಪ್ರತಿದಿನ 5 ಗಂಟೆಗೆ ಎದ್ದೇಳಬೇಕಿತ್ತು. 5:15ಗೆ ಎದ್ದೆ. ಯೋಗ ಮಾಡಿದ್ದೀನಿ, ಧ್ಯಾನ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ. ಅಮ್ಮಂಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬ್ರೇಕ್‌ಫಾಸ್ಟಲ್ಲಿ. ಕಾಲೇಜ್ಗೆ ಕರೆಕ್ಟ್ ಟೈಮ್‌ಗೆ ಹೋದೆ. ಸ್ಯಾಟಿಸ್ಫೈ ಆಗಿ ನನ್ನ ಎಲ್ಲ ಕ್ಲಾಸಸ್‌ನು ಮಾಡಿದೆ. ನೆಕ್ಸ್ಟ್ ಡೇಗೂ ಪ್ರಿಪೇರ್ ಆದೆ. ಟೆಂಪಲ್ ವಿಸಿಟ್ ಮಾಡಿದೆ. ಬಟ್ ನೋ ಶುಗರ್, ನೋ ಜಂಕ್ ಒಂದು ಆಗಲಿಲ್ಲ ಬಿಕಾಸ್ ಐ ಏಟ್ ಗೋಬಿ. ಸ್ಲೀಪಿಂಗ್ ಬಿಫೋರ್ 11 ಕೂಡ ಆಗಲಿಲ್ಲ ಬಿಕಾಸ್ ಆಫ್ ದ ಎಡಿಟಿಂಗ್ ಆರ್ ಪ್ರಿಪೇರಿಂಗ್ ಫಾರ್ ದ ಕ್ಲಾಸಸ್. ಇದು ನನ್ನ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಐ ನೋ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಬಟ್ ಐ ಆಮ್ ಇನ್ ದ ಪ್ರಾಸೆಸ್ ಆಫ್ ಬಿಕಮಿಂಗ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ. ಇಫ್ ಏನಾದರೂ ಚೇಂಜಸ್ ಬೇಕಿದ್ದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ. ಸಜೆಷನ್ಸ್ ಇದ್ದರೆ ಕೊಡಿ. ಐ ವಿಲ್ ಟೇಕ್ ದ ಸಜೆಷನ್ಸ್ ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಡೂ ಸಬ್ಸ್ಕ್ರೈಬ್.